ಮೌಂಟಿಂಗ್ ಮಾಡಿದ್ರಲ್ಲ ಮೊಬೈಲ್ನ, ಸೊ ಬಿದ್ದೋಗ್ಬಿಟ್ಟಿದೆ ಅಂತ ನೋಡಿ. S1000RR ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಇವ್ರ ಮನೇಲಿ ಬೈಕ್ ಹಾಕ್ಬಿಡಿ, ಇನ್ನೂ ತುಂಬ ಇದೆ ಬಾ. ಬೇಡ, ಎಲ್ಲಾದ್ರೂ ಬಿತ್ತು ಅಂದ್ರೆ ಕಷ್ಟ, ಹೇಳ್ತೀನಿ ಕೇಳಿ. ಓಕೆ, ಇವಾಗ ನಮ್ದು 12 ಬೈಕ್ಗಳನ್ನ ತಗೊಂಡು ಒಂದು ವಾಟರ್ ಫ್ಲಾಶ್ ಥರ ಇದೆ. ಲೆಫ್ಟಿಂದ ಬನ್ನಿ, ಲೆಫ್ಟಿಂದ. ಇಲ್ಲಿ ಟಚ್ ಆಗುತ್ತಾ ಅಂತ, ಇಷ್ಟೇ ಇದೆ ಗ್ರೌಂಡ್ ಕ್ಲಿಯರೆನ್ಸ್. ಹೆಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಇವತ್ತು ನಾವು ಇಷ್ಟೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇತನಹಳ್ಳಿ ಫಾಲ್ಸ್ ಅಂತ ಇದೆ, ಸೊ ಫಾಲ್ಸ್ ಹೋಗ್ತಾ ಇದ್ದೀವಿ. ಇದೆಲ್ಲ ಇನ್ಸ್ಟಾಗ್ರಾಮಿಂದ ಮೀಟ್ ಆಗಿರೋ ಫ್ರೆಂಡ್ಸು, ಒಬ್ಬರು ಇಬ್ಬರು ಮಾತ್ರ ನನಗೆ ಗೊತ್ತಿರೋರಷ್ಟೇ. ಮಿಕ್ಕಿದವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕಿದ್ನಲ್ಲ, ಸೊ ರೈಡ್ ಯಾರ್ಯಾರು ನನ್ನ ಜೊತೆ ಬರ್ತಿರೋ ಆಫ್ ರೋಡಿಂಗ್ ಅಂತ, ಸೊ ಎಲ್ಲರೂ ಸೇರ್ಕೊಂಡು ಇವತ್ತು ಆಫ್ ರೋಡಿಂಗ್ ಹೋಗ್ತಾ ಇದೀವಿ. ಒಂದು ಮಾತ್ರ ಸೂಪರ್ ಸ್ಪೋರ್ಟ್ಸ್ ಇದೆ, ಅದು ನಮ್ಮದು ಭಾವಂದು. ಸೊ ನಮ್ಮದ್ರಲ್ಲಿ 4 ಎಕ್ಸ್ಪಲ್ಸ್ ಪ್ರೋಗಳಿದೆ, ಆಮೇಲೆ 4 ರಾಯಲ್ ಎನ್ಫೀಲ್ಡ್ 450 ಇದೆ ADV. ಅದ್ರ ಜೊತೆಗೆ ಹೋಂಡಾ CB 350, ಒಂದು RS, ಇನ್ನೊಂದು ನಾರ್ಮಲ್ 350 ಇದೆ. ಇವಾಗೆಲ್ಲ ಬೈಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿಂದ ಹೊಡ್ತಾ ಇದ್ದೀವಿ ಇವಾಗ ಎಲ್ಲ ADV. ಲೆಟ್ಸ್ ಗೋ ಫಾರ್ ಅ ಬ್ಯೂಟಿಫುಲ್ ಆಫ್ ರೋಡಿಂಗ್. ಇನ್ನೊಂದು ಲೈಟ್ ಹಾಕೊಂಬೋಣ. ರೋಹಿತ್ ಅವರು ಲೀಡ್ ತೊಗೊತಿದ್ದಾರೆ, ಅಂದರೆ ನಾನು ವೀಡಿಯೋ ಮಾಡ್ಕೊತಿರ್ತೀನಲ್ಲ, ಸೊ ಮುಂದ್ಗಡೆ ಹಿಂದ್ಗಡೆ ಆಗ್ತಾ ಇರುತ್ತೆ ನನ್ನ ಗಾಡಿ, ಹೀಗಾಗಿ ಇವರೇ ಲೀಡ್ ತೊಗೊತಾ ಇದ್ದಾರೆ. ಐ ವಿಲ್ ಬಿ ಕ್ಯಾಪ್ಚರಿಂಗ್ ಆಲ್ ದ ರೈಡರ್ಸ್. ಮಾರ್ನಿಂಗ್ ಯಾವುದೇ ರೂಟಿಗೆ ಬನ್ನಿ, ಬೆಂಗಳೂರಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಅದರಲ್ಲಿ ಏರ್ಪೋರ್ಟ್ ರೋಡ್ ಅಂತ ಕೇಳೋಕ್ಕೆ ಹೋಗಬೇಡಿ, ಫುಲ್ ಆನ್ ಟ್ರಾಫಿಕ್. Okay, let's go guys. ಯಪ್ಪ, ಓವರ್ ಸ್ಪೀಡ್ ಅಂತೆ. ನಮ್ಮೊಬ್ಬ ರೈಡ್ರ್ ಹಿಂದ್ಗಡೆ ಇದ್ದರು, ಹೀಗಾಗಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಇವಾಗ ಬಂದಿದ್ದಾರೆ. ಅವ್ರವೇನೋ ಮೊಬೈಲ್ ಬಿದ್ದೋಯ್ತಂತೆ, CMR ಅಂತ. ಮೌಂಟಿಂಗ್ ಮಾಡಿದ್ರಲ್ಲ ಮೊಬೈಲ್ನ, ಸೊ ಬಿದ್ದೋಗ್ಬಿಟ್ಟಿದೆ ಅಂತೆ. ಸೊ ವಿ ಆರ್ ವೇಟಿಂಗ್ ಫಾರ್ ಹಿಮ್. ಇವಾಗ ಹೊಡ್ತಾ ಇದ್ದೀವಿ ಇಲ್ಲಿಂದ.
ಮುಂದೆ ಒಂದು ಪೆಟ್ರೋಲ್ ಪಂಪ್ ಸಿಗುತ್ತೆ. ಸೊ ಪೆಟ್ರೋಲ್ ಪಂಪ್ ಅಪೋಸಿಟೇ ಒಂದು ರೆಸ್ಟೋರೆಂಟ್ ಇದೆ ಅಂತೆ. ಸೊ ಫಸ್ಟು ಫ್ಯೂಲಿಂಗ್ ಅಂದರೆ 2 ಗಾಡಿಗಳಿಗೆ ಫ್ಯೂಲಿಂಗ್ ಮಾಡಿಸ್ಕೋಬೇಕು. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದು ಮುಂದೆ. ಹಾಂ ಪೆಟ್ರೋಲ್ ಹಾಕೋದ ಇಲ್ಲಿ? ಹಾಂ, ನಿಮ್ಮ ಗಾಡೀಲಿ ಪೆಟ್ರೋಲ್ ಇದೆಯಲ್ಲ? ಕಮ್ಮಿ ಇದೆ. ಎಷ್ಟಿದೆ? 70 ಕಿಲೋಮೀಟರ್ ರೇಂಜ್ ತೋರಿಸ್ತದೆ. ಹಂಗೆ ಸಾಕೊಂಬಿಡಿ. ಓಕೆ, ಎಲ್ಲ ಗಾಡಿದು ಫ್ಯೂಲಿಂಗ್ ಆಯಿತು. ಇವಾಗ ಹೊಡ್ತಾ ಇದ್ದೀವಿ. ಇನ್ನು 3 ಬೈಕ್ಸು ಮುಂದೆ ಇದೆ. ಸನ್ರೈಸ್ ಬೇರೆ ಆಗ್ತಾ ಇದೆ. ಇಲ್ಲೆಲ್ಲ ಹನಿ ಮಾಡ್ತಾರೆ ನೋಡಿ. ಇದರೇನು ಬಾಕ್ಸಸ್ ಇದೆಯಲ್ಲ, ಇದರೆಲ್ಲ ಹನಿ ಮಾಡ್ತಾರೆ. ಇದೆಲ್ಲ ಕ್ವಾರೀಸ್ ಇದು ಆಮೇಲೆ ಆ ಕಡೆ ಎಲ್ಲ ಇದು ಆದಿಯೋಗಿ ಬರುತ್ತಲ್ಲ, ಅದು ಇದು ಮುಂದ್ಗಡೆ ಹೋದರೆ ಆದಿಯೋಗಿ ಬರುತ್ತೆ. ಸೊ ಇವಾಗ ರೆಸ್ಟೋರೆಂಟಲ್ಲಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಓ ಶಿಟ್ ಮ್ಯಾನ್, ಇದಿನ್ನೂ ಓಪನೇ ಇಲ್ಲ. ಹ್ಞೂ 6 ಕಿಲೋಮೀಟರ್ ಇದೆ. ಹಾಂ ಮುಗಿಸ್ಕೊಂಬಿಡೋದು. ಹಾಂ, ಆಯಿತಾ? ಅಲ್ಲಿ ವಾಟರ್ ಬಾಟಲ್ ತಗೊಳ್ಳಿ ಎಲ್ಲರೂ. ಓಕೆ, ನೀರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ತಿಂದ್ಬಿಟ್ಟು ನೆಕ್ಸ್ಟ್ 5 ನಿಮಿಷ ನಮಗೆ ತಗೊಂಡು ಹಾಗೆ ಮಾಡೋಣ. ಇಲ್ಲಿ ಟೀ ಬ್ರೇಕ್ ಮತ್ತು ವಾಟರ್ ಬಾಟಲ್ಸ್ ಅಂತ ನಿಲ್ಸ್ಕೊಂಡಿದ್ವಿ. ಜಸ್ಟ್ ವಾಟರ್ ಬಾಟಲ್ಸ್ ಎಲ್ಲ ತೊಗೊಂಡು ಇವಾಗ ಹೊಡ್ತಾ ಇದ್ದೀವಿ. ಇಲ್ಲಿ ಒಂದು ಮುಂದೆ ರೆಸ್ಟೋರೆಂಟ್ ಇದೆ. ಆದಿಯೋಗಿ ಏನು ಹೋಗ್ತೀವಲ್ಲ, ಸೊ ರೈಟ್ ಸೈಡಲ್ಲೇ ರೆಸ್ಟೋರೆಂಟ್ ಇದೆ. ಇವಾಗ ಓಪನ್ ಇಲ್ಲ ಅಂತಂದರೆ 2 ಐಟಮ್ ಸಿಗುತ್ತೆ. 20 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದ್ರೆ 20 ಮಿನಿಟ್ಸ್ ವೇಟ್ ಮಾಡೋಷ್ಟು ಟೈಮ್ ಇಲ್ಲ. ಸುಮ್ಮನೆ ಟೈಮಿಗೆ ವೇಸ್ಟ್ ಮಾಡೋದು. ಫಸ್ಟು ಆಫ್ ರೋಡಿಂಗ್ ಮುಗಿಸ್ಕೊಂಡು ಸ್ವಲ್ಪ ಹಸಿವಾಗುತ್ತಲ್ಲ, ಅದಾದಮೇಲೆ ಮತ್ತೆ ತಿರ್ಗಾ ಬಂದು ಬ್ರೇಕ್ಫಾಸ್ಟ್ ಮಾಡೋದು. ಇನ್ನೊಂದು 6 ಕಿಲೋಮೀಟರ್ಸಲ್ಲಿ ಕೇತನಹಳ್ಳಿ ಫಾಲ್ಸ್ ಬರುತ್ತೆ. ಸೊ 1 ಕಿಲೋಮೀಟರ್ ಏನೋ ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಅಪ್ಪ ಅಂಗಡಿದವನು. ಸೊ ನೋಡೋಣ, ನಮ್ಮ ಬೈಕ್ಸಲ್ಲಿ ಹೋಗುತ್ತೆ. ನಮ್ಮ ಬಾವೊಂದು BMW ಇದೆಯಲ್ಲ, ಸೊ ಅದೊಂದು ನೋಡಬೇಕು. ಎಲ್ಲಾದರೂ ಸೇಫ್ ಜಾಗ ಇದ್ದರೆ ಗಾಡಿ ಹಾಕ್ಬಿಟ್ಟು ಸೊ ನಮ್ಮ ಬೈಕಲ್ಲಿ ಕರ್ಕೊಂಡು ಹೋಗಬೇಕು. ನೋಡಿ, S1000RRಲ್ಲಿ ಆಫ್ ರೋಡಿಂಗ್ ಮಾಡ್ತಾಯಿದ್ದೀವಿ. ಸೊ ಗಾಡಿನ ಹೊರಗಡೆ ಎಲ್ಲಿ ಬಿಡೋಕ್ಕಾಗಲ್ಲ. ಹೀಗಾಗಿ ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಮನೆ ಸಿಕ್ಕರೆ ಆ ಮನೆಯವ್ರಿಗೆ ಹೇಳಿಬಿಟ್ಟು ಗಾಡಿನ ಅಲ್ಲೇ ಹಾಕ್ಬಿಟ್ಟು ನಮ್ಮ ಬಾಬಾ ನನ್ನ ಗಾಡಿ ಹಿಂದ್ಗಡೆ ಹತ್ತುತ್ತಾರೆ. ಸೊ ಪ್ಲ್ಯಾನ್ ಇರೋದು ಈ ಥರ. ಆಗುತ್ತಲ್ಲ, ಹೋಗಿ. ಇವ್ರ ಮನೇಲಿ ಬೈಕ್ ಹಾಕ್ಬಿಡಿ. ಇನ್ನೂ ತುಂಬ ಇದೆ ಬಾಬಾ. ಬಾ, ಬೇಡ, ಎಲ್ಲಾದರೂ ಬಿತ್ತು ಅಂದರೆ ಕಷ್ಟ, ಹೇಳ್ತೀನಿ ಕೇಳಿ. ಓಕೆ, ಇವಾಗ ನಮ್ದು 12 ಬೈಕ್ಗಳನ್ನ ನಾನು ತೊಗೊಂಡು ಒಂದು ವಾಟರ್ ಫ್ಲ್ಯಾಶ್ ಥರ ಇದೆ. ಸೊ ನಾನು ಫಸ್ಟ್ ಮುಂದ್ಗಡೆ ಹೋಗ್ತೀನಿ. ಇವರೆಲ್ಲ ಬರೋದನ್ನ ನಾನು ರೆಕಾರ್ಡ್ ಮಾಡ್ಕೊತೇನೆ.
myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours again. ಎಲ್ಲರೂ ಬಂದು ಕಂಪ್ಲೀಟ್ ಆಯ್ತು. ಇವಾಗ ಇನ್ನು ಮುಂದ್ಗಡೆ ಹೋಗ್ಬೇಕು. BMW ಕೂಡ ಬಂದಾಗಿದೆ. ಲೆಟ್ಸ್ ಗೋ. ಇನ್ನೂ 1 ಕಿಲೋಮೀಟರ್ ಹೋಗ್ಬೇಕು ನಾವು ಅಷ್ಟೇ. ಸೂಪರ್. ಓ ಅಲ್ಲೆಲ್ಲ ಮೇಲ್ಗಡೆ ನೋಡಿ ಫುಲ್ ಫಾಗ್ ಇದೆ, ಏನು ಕಾಣಿಸ್ತಾ ಇಲ್ಲ ಮೇಲ್ಗಡೆ, ಗುಡ್ಡದ ಮೇಲ್ಗಡೆ. ಇಲ್ಲಿ ಸ್ವಲ್ಪ ಕಷ್ಟ ಇದೆ ಹೋಗ್ಬೇಕಾದ್ರೆ, ಮಿಕ್ಕಿದೆಲ್ಲ ನಾರ್ಮಲ್. ಇಲ್ಲಿ ಹುಷಾರು, ಅದು ರೋಲ್ ಆಗುತ್ತೆ, ಹುಷಾರು, ಸ್ಲೋ ಹೋಗಿ. ಹಾಂ, ಈ ಗಾಡಿಗೆಲ್ಲ ಹಿಡ್ಕೊಳ್ಳೋಕ್ಕೂ ಇಲ್ಲ. ಲೆಫ್ಟಿಂದ ಬನ್ನಿ, ಲೆಫ್ಟಿಂದ. ಇದು ಕಲ್ಲಿದೆಯಲ್ಲ, ರೋಲ್ ಆಗುತ್ತೆ ಮಗಂದು, ಇಲ್ಲಾಂದ್ರೆ ಹೋಗ್ಬೋದು. ಓಕೆ, ಸೆಕೆಂಡ್ ಮೈಲ್ ಸ್ಟೋನ್ ಕಂಪ್ಲೀಟೆಡ್. ಯಪ್ಪ, ರೋಡ್ ಫುಲ್ ವರ್ಸ್ಟ್ ಇದೆ ಇಲ್ಲಿ. ಬಾಬಾ ಸ್ಲೋ ಸ್ಲೋ. ಸ್ಲೋ ಹೋಗಿ, ಅದೇ ಟಚ್ ಆಗುತ್ತೆ. ನೀವೇನು ಮಾಡಿ, ಅಲ್ಲ ಕಾಲಿಡಕ್ಕಾಗಲ್ಲ ಈ ಕಡೆ, ಹುಷಾರು. ನೋಡಿ ಯಾವ ಥರ ಇದೆ ಇಲ್ಲಿ ಹೋಗ್ಬೇಕಂದ್ರೆ. ಯಾರೂ ಈ ಥರ ಟ್ರೈ ಮಾಡಿಲ್ಲ ಅನಿಸುತ್ತೆ, ಇವರೇ ಫಸ್ಟು. ಕ್ರೇಜಿಯಾಗಿದೆ, ಅದು ವಿತ್ BMW. ಓ, ಇಲ್ಲಿ ಎಕ್ಸ್ಟ್ರೀಮ್ ಆಗಿದೆ ಗುರು. ಇನ್ಲೈನ್ ಸೌಂಡ್ ಎಷ್ಟು ಚೆನ್ನಾಗಿ ಬರುತ್ತಲ್ಲ, ಝೀ ಝೀ. ಇಲ್ಲಿ ಟಚ್ ಆಗುತ್ತಾ ಅಂತ. ಇಷ್ಟೇ ಇದೆ ಗ್ರೌಂಡ್ ಕ್ಲಿಯರೆನ್ಸ್. ಬನ್ನಿ ಸ್ವಲ್ಪ ನೋಡೋಣ. ಇರಿ ಓಕೆ. Riding a bike in extreme road. ವಾಹ್ 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 ವಾಹ್. ಇನ್ನೂ ಹೋಗ್ಬೇಕು ಮುಂದೆ, ಇನ್ನು ಅರ್ಧ ಕಿಲೋಮೀಟರ್ ಇದೆ, ಇನ್ನೂ ಜಾಸ್ತಿನೇ ಇದೆ. ವೈರಲ್ ಇದು, ಯಾರು ಮಾಡಿಲ್ಲ. ಅಲ್ಲ ನಾವೇನ್ ಮಾಡೋಣ, ಇಬ್ರು ಸೂಪರ್ ಸ್ಪೋರ್ಟ್ ತಗೊಂಡು ಬೇರೆ ಎಂದೂ ಆಫ್ ರೋಡಿಂಗ್ ಹೋಗೋಣ.
ವಿಡಿಯೋಗೋಸ್ಕರ. ಸೀರಿಯಸ್ಲಿ ಭಯ ಅದಕ್ಕೆ ತಗೊಂಬಂದೆ. ಎಂಜಿನ್ ಟರ್ನ್ ಆಫ್ ಮಾಡಿ. Come on, come on, come on. Come on. Hey! Hey, shit, man. Wait